कुलस्यार्थे एकं त्यजेत्, ग्रामस्यार्थे कुलं त्यजेत्, जनपदस्यार्थे ग्रामं त्यजेत्, ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಇದು ಮಹಾಭಾರತದ ಒಂದು ಸಂದೇಶ. ಇದು ನಮಗೆ ಜೀವಮಾನದಲ್ಲಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಒಂದು ಕುಟುಂಬ, ಒಂದು 8-10 ಜನರು ಇರುವಂತಹ ಒಂದು ಕುಟುಂಬದ ಹಿತಕ್ಕಾಗಿ ಒಬ್ಬನ ಹಿತವನ್ನು ಬೇಕಾದ್ರೆ ತಿರಸ್ಕಾರ ಮಾಡಬಹುದು. ಅಂದ್ರೆ ಅವನಿಗೆ ಅನ್ಯಾಯ ಮಾಡಬೇಕು ಅಂತ ಅರ್ಥ ಅಲ್ಲ. ಅವನೊಬ್ಬನ ಅಭಿಪ್ರಾಯವನ್ನು ಕಡೆಗಣಿಸಿ 9 ಜನರಿಗೆ ಅನುಕೂಲ ಆಗುವಂಗಿದ್ರೆ ಅವರ ಹಿತವನ್ನು ಎತ್ತಿ ಹಿಡಿಬೇಕು ಅಂತ. ಇನ್ನ ಇಡೀ ಒಂದು ಊರು, 100 ಮನೆಗಳಿರುವಂತಹ ಒಂದು ಊರು, ಅದರಲ್ಲಿ ಏನಾದ್ರು ಒಂದು ಮನೆಯ ಹಿತಾಸಕ್ತಿಯನ್ನು ಕಡೆಗಣಿಸಿ ಈ ರಸ್ತೆ ಮೊದಲಾದ ಕೆಲಸ ಮಾಡುವಾಗ ಮಾಡ್ತಿರ್ತಾರೆ. ಒಂದು ರಸ್ತೆಗೊಂದು ಯಾವ್ದಾದ್ರು ಒಂದು ರಸ್ತೆ ಮಾಡುವಾಗ, ಒಂದು ಏನಾದ್ರು ಸೇತುವೆ ಮಾಡುವಾಗ, ಆವಾಗ ಒಂದು ಮನೆಗೆ ಏನಾದ್ರು ತೊಂದರೆ ಆಗ್ತಿರ್ಬಹುದು. ಆದ್ರೆ ಮನೆ ಹಿತವನ್ನು ಕಡೆಗಣಿಸಿ ಊರಿನ ಎಲ್ಲಾ ಹಿತವನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇನ್ನು ಇಡೀ ಊರು, ದೊಡ್ಡ ಭಾಗ, 100 ಗ್ರಾಮಗಳಿರುವಂಥ ಒಂದು ರಾಜ್ಯ, ಜಿಲ್ಲೆ, ಅಂಥದ್ರದೊಂದು ಪ್ರಸಂಗ. ಅದರ ಹಿತಾಸಕ್ತಿಗಾಗಿ ಒಂದು ಊರನ್ನ ಕಡೆಗಣಿಸಿದ್ರು, ಊರಿನ ಹಿತಾಸಕ್ತಿಯನ್ನು ಕಡೆಗಣಿಸಿದ್ರು ಏನು ಅಡ್ಡಿ ಇಲ್ಲ ಅಂತ ಒಂದು ಮಾತು. ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟುವಾಗ ಇಂಥ ಎಲ್ಲ ಪ್ರಸಂಗ ಬಂದಾಗ ಕೆಲವು ಕಡೆ ಕೆಲವು ಸಣ್ಣ ಸಣ್ಣ ಹಳ್ಳಿಗಳು ಮುಳುಗಡೆಗೆ ಹೋಗ್ತಿರ್ತವೆ. ಆ ಹಳ್ಳಿಯವರಿಗೆ ಒಂದಿಷ್ಟು ಏನಾದರೂ ಪರಿಹಾರ ಕೊಟ್ಟು ಅವ್ರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಿ ಮುಂದೆ ಇಡೀ ಸಮುದಾಯಕ್ಕೆ ಉಪಯೋಗ ಆಗುವಂತಹ ಯೋಜನೆಗಳನ್ನ ಸರ್ಕಾರ, ಸಮಾಜ ರೂಪಿಸ್ತಿರ್ತದೆ. ಇದನ್ನ ನಾವು ನೋಡಿದ್ದೀವಿ. ನಮಗೀಗ ಮೊದಲನೇದು 3 ಏನು ಮುಖ್ಯ ಅಲ್ಲ, ನಾವು ಅದನ್ನ ನೋಡ್ಲಿಕ್ಕೆ ಹೊರಟಿಲ್ಲ. ನಾವು ನೋಡ್ಲಿಕ್ಕೆ ಹೊರಟದ್ದು ಪೃಥ್ವಿ ಆತ್ಮಾರ್ಥೆ ತ್ಯಜೇತ್. ಇವತ್ತು ನಾವೊಂದೇನೋ ದೊಡ್ಡ ಉದ್ಯೋಗ ಮಾಡ್ತಿದ್ದೇವೆ, ದೊಡ್ಡ ವ್ಯಾಪಾರ ಮಾಡ್ತಿದ್ದೇವೆ, ಮತ್ತೊಂದೇನೋ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ತೊಡಗಿದ್ದೀವಿ. ಅಂತ ಸಂದರ್ಭದಲ್ಲಿ ನಮಗದು ಬೇಡ ಅಂತ ಕಂಡ್ರೆ, ಪ್ರಾಪಂಚಿಕವಾದ ಸಾಧನೆಯಲ್ಲಿ, ಪ್ರಾಪಂಚಿಕವಾದ ವಿಷಯದಲ್ಲಿ ಮುಳುಗಿದ್ದೀವಿ. ಹಾಗೆ ಮುಳುಗಿದವರಿಗೆ ನಮ್ಗಿದು ಬೇಡ ಅಂತ ಕಂಡ್ರೆ ಬಿಟ್ಟು ಬಿಡ್ರಿ ಅಂತ. ನೀವು ಯಾವುದೋ ಒಂದು ಲೌಕಿಕ ಉದ್ಯೋಗ ಮಾಡ್ತಿದ್ದೀರಿ ಅಥವಾ ದೊಡ್ಡ ವ್ಯವಹಾರ ಮಾಡ್ತಿದ್ದೀರಿ, ಅದರಲ್ಲಿ ಬೇಕಾಷ್ಟು ದುಡ್ಡು ಗಳಿಸಿದ್ದೀರಿ, ಅದು ಮಾತ್ರ ಮುಖ್ಯ ಅಲ್ಲ. ಇಡೀ ಭೂಮಂಡಲದಕ್ಕೆ ನಿನ್ನ ರಾಜನನ್ನಾಗಿ ಮಾಡಿದರೆ, ಇಡೀ ಭೂಮಂಡಲಕ್ಕೆ ನಿಮ್ಮನ್ನು ರಾಜನನ್ನಾಗಿ ಮಾಡ್ತೀವಿ, ಬನ್ನಿ ನೀವು ರಾಜ್ಯ ಸ್ವೀಕಾರ ಮಾಡ್ರಿ ಅಂತ ಒಬ್ರು ಯಾರು ಹೇಳ್ತಾರೆ. ಆದ್ರೆ ನಿಮ್ಗದು ಬೇಡ ಅಂತ ಕಂಡ್ರೆ ಬಿಟ್ಟು ಬಿಡ್ರಿ. ಹಾಗಾದ್ರೆ ನಿಮ್ಗದು ಬೇಡ ಅಂತ ಕಾಣೋದು ಯಾವಾಗ? ಸ್ವಲ್ಪ ಒಂದು ವಿಚಾರ ಮಾಡಬೇಕು. ನನಗೆ ಇಡೀ ಭೂಮಂಡಲದ ರಾಜ್ಯವನ್ನು ವಹಿಸಿದ್ರಿಂದ ಸುಖ ಏನೂ ಇಲ್ಲ, ನನಗೆ ನನ್ನದೇ ಆದ ಸಾಧನೆ ಬೇರೆ ಇದೆ ಅಂತ ಒಂದು ವೇಳೆ ಕಂಡ್ರೆ, ಆ ಸಾಧನೆಯನ್ನು ಗಮನದಲ್ಲಿಟ್ಕೊಂಡು, ಅದು ಪರಮಾರ್ಥ ಸಾಧನೆ ಇರಬಹುದು, ಮತ್ತೆ ಯಾವುದೇ ಸಾಧನೆ ಇರಬಹುದು, ಅಂತ ಸಾಧನೆಗಾಗಿ ನಮಗೆ ಏನ್ ಕೆಲಸ ಬೇಕಾದ್ರೂ ನಾವು ಬಿಟ್ಟು ಬಿಡ್ಬೋದು. ಅದ್ಯಾವುದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಮನುಷ್ಯನಿಗೆ ಅವನ ಸಂತೋಷ ಮುಖ್ಯ. ಇದು ನನ್ನ ಸಂತೋಷ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಹೇಳಲಿಕ್ಕಾಗಿ ಮಹಾಭಾರತ ಈ ಮಾತು ಹೇಳಿದೆ. ಈಗ ಈ 1919 ಅಥವಾ 2021ನೇ ಇಸ್ವಿಯಲ್ಲಿ ಈ ಎಲ್ಲ ಕಡೆ ಕೋವಿಡ್ ಅಟ್ಯಾಕ್ ಮಾಡಿತಲ್ಲ, ಆ ಸಂದರ್ಭದಲ್ಲಿ ಅನೇಕ ಜನ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೇಕಾಯ್ತು. ಇನ್ನು ಏನೇನೋ ಸಮಸ್ಯೆಗಳು ಬಂದವು, ಯಾರನ್ನೂ ಭೇಟಿ ಮಾಡ್ಲಿಕ್ಕಾಗ್ಲಿಲ್ಲ, 108 ಸಮಸ್ಯೆಗಳು ಏನೋ ಬಂದವು ಜನರಿಗೆ. ಆವಾಗ ಜನ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡ್ಲಿಕ್ಕೆ ತೊಡಗಿದ್ರಂತೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೇವೆ, ವ್ಯಾಪಾರ ಮಾಡ್ತಿದ್ದೇವೆ, ವ್ಯವಹಾರ ಮಾಡ್ತಿದ್ದೇವೆ, ನಮಗೆ ಆ ಕೆಲಸದ ಒತ್ತಡ, ವ್ಯಾಪಾರದ ಒತ್ತಡ, ಅದರಲ್ಲಿ ಈ ಒತ್ತಡದಲ್ಲಿ ನಾವು ಮುಳುಗಿದ್ದಾಗ ಇಲ್ಲಿವರೆಗೆ ನಮಗೆ ನಮ್ಮ ಬಂಧುಗಳನ್ನೇ ಭೇಟಿ ಮಾಡ್ಲಿಕ್ಕಾಗಿರ್ಲಿಲ್ಲ. ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ರಜೆ ಸಿಗ್ತಿಲ್ಲ ಅಂತ ಒತ್ತಡ ಎಲ್ಲರಿಗೂ. ಎಷ್ಟು ಥರದ ಸಮಸ್ಯೆಗಳಿಂದ ಮನುಷ್ಯ ಬಳಲುತ್ತಿದ್ದ. ಆದ್ರೆ ಕೋವಿಡ್ನಲ್ಲಿ ಅವನು ಒಂದು ಕಡೆ ಮನೆಯಲ್ಲಿ ಬಂದಿ ಆಗ್ಬೇಕಾಯ್ತು. ಆವಾಗ ಮೊದಲನೇದಾಗಿ ಮನೆಯ ಜನರ ಜೊತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಅವನು ಇಲ್ಲಿವರೆಗೆ ಮನೆಯ ಜನರ ಜೊತೆನೆ ಮಾತಾಡ್ಲಿಕ್ಕೆ ಅವಕಾಶ ಆಗದೇ ಇರೋ ಸ್ಥಿತಿ ಇತ್ತು. ಇದು ನಮ್ಗೆ ಗೊತ್ತಿದೆ. ಅನೇಕ ಜನ ಗಂಡಸರು ಉದ್ಯೋಗಕ್ಕಾಗಿ ಹೊರ ಊರುಗಳಲ್ಲಿ ಇರ್ತಾರೆ, ಶಿಕ್ಷಣಕ್ಕಾಗಿ ಹೆಂಡತಿ ಮಕ್ಕಳನ್ನು ಒಂದು ಊರಲ್ಲಿ ಇಟ್ಟಿರ್ತಾರೆ. ಅವರಿಗೆ ತಮ್ಮ ಕುಟುಂಬದ ಭೇಟಿ ಆಗೋದು ವಾರಕ್ಕೊಂದ್ಸರಿ ಅಥವಾ 15 ದಿವಸಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ, ಕೆಲವು ಸರಿ ವರ್ಷಕ್ಕೊಂದ್ಸರಿ. ಪರದೇಶದಲ್ಲೇ ಹೋಗಿದ್ಬಿಟ್ರೆ ಮೇಲಿನ ಮೇಲೆ ಬರೋದು ಸುಲಭದ ಕೆಲಸ ಅಲ್ಲ.
ಇಂಥವೆಲ್ಲ ಸ್ಥಿತಿಗಳಿಗೆ ಮನುಷ್ಯ ಬಂದು ತಲುಪಿರ್ತಾನೆ. ಆದ್ರೆ ಕೋವಿಡ್ನ ಕಾರಣದಿಂದ ಮನೆಯಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ಬೇಕಾಯ್ತು. ಇಂಥವೆಲ್ಲ ಪ್ರಸಂಗಗಳು ಬಂದಾಗ ಮನೆಯ ಜನರ ಜೊತೆ ಒಂದು ಒಡನಾಟ ಪ್ರಾರಂಭ ಆಯಿತು. ಮನೆಯ ಜನರ ಜೊತೆ ಒಡನಾಟ ಪ್ರಾರಂಭ ಆದಾಗ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸ್ನೇಹಿತರು ಅವ್ರ ಜೊತೆ ಒಡನಾಟ ಪ್ರಾರಂಭ ಆದಾಗ ಆ ಒಡನಾಟದಿಂದ ಏನು ಲಾಭ ಅನ್ನೋದು ಜನರಿಗೆ ಗೊತ್ತಾಯ್ತು. ಇಷ್ಟು ದಿವಸ ನಾವು ಏನು ಕಳ್ಕೊಂಡಿದ್ವಿ ಅನ್ನೋದು ಗೊತ್ತಾಯ್ತು. ನಮ್ಮ ಉದ್ಯೋಗ, ನಮ್ಮ ವ್ಯಾಪಾರ ಇತ್ಯಾದಿಗಳ ಕಾರಣದಿಂದಾಗಿ ನಾವೆಲ್ಲವನ್ನೂ ಬಿಟ್ಟಿದ್ವಲ್ಲ. ಯಾರ ಜೊತೆನೂ ಮಾತಾಡ್ಲಿಕ್ಕೆ ನಮಗೆ ಪುರುಸೊತ್ತಾಗ್ತಿರ್ಲಿಲ್ಲ. ಯಾವ್ದಾದ್ರು ಗುಡಿ ಗುಂಡಾರಗಳಿಗೆ ಹೋಗ್ಲಿಕ್ಕೆ ನಮಗೆ ಪುರುಸೊತ್ತಾಗ್ತಿರ್ಲಿಲ್ಲ. ಏನಾದ್ರೂ ಒಂದು ಒಳ್ಳೆ ಓದಬೇಕು ಅಂತಂದ್ರೆ ನಮ್ಗೆ ಅನುಕೂಲ ಆಗ್ತಿರ್ಲಿಲ್ಲ. ಈಗ ಒಂದೇ ಕಡೆಯಲ್ಲಿ ಕೂತಿದ್ರಿಂದ ಪ್ರತಿನಿತ್ಯ ಅದೇ ಮನೆಯಲ್ಲಿ ಗಂಡನೂ ಕೆಲಸ ಮಾಡಬೇಕು, ಹೆಂಡತಿಯರು ಕೆಲಸ ಮಾಡಬೇಕು, ಇಬ್ರು ಕಂಪ್ಯೂಟರ್ ತಗೊಂಡು ಕೆಲಸ ಮಾಡಬೇಕು. ಅಥವಾ ಕಚೇರಿಗೆ ಹೋದ್ರೂ ಕೂಡ ಶೀಘ್ರವಾಗಿ ಮರಳಿ ಬರಬೇಕು, ಎಲ್ಲಿ ಬೇಕಾಬಿಟ್ಟು ದೂರ ಹೋಗುವಂತಿಲ್ಲ. ಹೀಗಾದಾಗ ಮನುಷ್ಯನಿಗೆ ಆ ಮನುಷ್ಯನ ಸಂಬಂಧಗಳ ಬೆಲೆ ಗೊತ್ತಾಗಲಿಕ್ಕೆ ಶುರುವಾಯಿತು. ಆವಾಗ ಕೆಲವು ಜನ ತಮ್ಮೊಳಗೆ ತಾವು ಆಲೋಚನೆ ಮಾಡಿದ್ರು, ನಾವು ಇಷ್ಟು ದಿವಸ ಬೆಳಿಗ್ಗೆ ಯಾವಾಗೋ 6-7 ಗಂಟೆಗೆ ಹೋಗ್ತೇವೆ, ಸಾಯಂಕಾಲ 9-10 ಗಂಟೆಗೆ ಬರ್ತೇವೆ. ಕೆಲವು ಹೆಣ್ಮಕ್ಳು ಕೂಡ ಪಾಪ ಎಷ್ಟು ಕಷ್ಟಪಡ್ಬೇಕಾಗ್ತದೆ. ಯಾವಾಗೋ ಮಧ್ಯಾಹ್ನ 1-2 ಗಂಟೆ ಹೋಗ್ತಾರೆ, ರಾತ್ರಿ 12 ಗಂಟೆಗೆ ಕಚೇರಿಯಿಂದ ಮರಳಿ ಬರ್ತಾರೆ. ಕಚೇರಿಯಿಂದ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ವಾಹನಗಳು, ಅಲ್ಲೇನೋ ಸಮಸ್ಯೆಗಳು, ಆತಂಕಗಳು. ಹುಡುಗಿ ಆದ್ರಿಂದ, ಮಹಿಳೆ ಆದ್ರಿಂದ ಸುರಕ್ಷತೆಯ ಬಗ್ಗೆ ಅವರಿಗೂ ಆತಂಕ, ತಂದೆ ತಾಯಂದಿರಿಗೂ ಆತಂಕ. ಅದಕ್ಕೆ ಪೂರಕವಾಗಿ ಕೆಟ್ಟ ಉದಾಹರಣೆಗಳು ಬೇರೆ. ಇಷ್ಟೆಲ್ಲ ಸಮಸ್ಯೆಗಳು ಸಿಕ್ಕಾಕೊಂಡಿತ್ತು ಮನುಷ್ಯ. ಆವಾಗ ಕೆಲವು ಜನರಿಗೆ ನಾವು ಈ ಕೆಲಸ ಯಾಕೆ ಮಾಡಬೇಕು, ಈ ಉದ್ಯೋಗ, ಈ ವ್ಯವಹಾರ, ಈ ಜಾಬ್ಗಳನ್ನ ಯಾಕೆ ಮಾಡಬೇಕು ಅಂತ ಒಂದು ಆಲೋಚನೆ ಹುಟ್ಟಿ ಕೆಲವರು ಅದನ್ನು ಬಿಟ್ಟುಬಿಟ್ರು. ಜಾಬ್ನೇ ಬಿಸಾಕ್ಬಿಟ್ರು. ಅದನ್ನೇ ದ ಗ್ರೇಟ್ ರೆಸಿಗ್ನೇಷನ್ ಅಂತಂತಾರೆ. ರೆಸಿಗ್ನೇಷನ್ ಅಂದ್ರೆ ರಾಜೀನಾಮೆ. ಗ್ರೇಟ್ ರೆಸಿಗ್ನೇಷನ್. ಯಾರೋ ಒಬ್ಬ ಒಂದು ಮೂಲೆಯಲ್ಲಿ ಒಂದು ರಾಜೀನಾಮೆ ಕೊಟ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. 100 ಜನ ಒಂದೊಂದು ಕಂಪನಿಯಿಂದ ಬಿಟ್ಟು ಹೋಗ್ಬೋದು. ಸಾಮೂಹಿಕವಾಗಿ ಅವ್ನು ನೋಡಿಬಿಟ್ಟು ಇವನ್ ಬಿಟ್ಟ, ಇವನ್ ನೋಡಿ ಅವನ್ ಬಿಟ್ಟ ಅಂತ ಎಲ್ಲರೂ ಬಿಡ್ಲಿಕ್ಕೆ ಶುರು ಮಾಡಿದಾಗ ಅಥವಾ ಗ್ರೇಟ್ ರೆಸಿಗ್ನೇಷನ್ ಅಂತ ಅದು ಪ್ರಾರಂಭ ಕಂಡಿತ್ತು. ಅದಕ್ಕಿಂತ ಮುಂಚೆ ದ ಗ್ರೇಟ್ ರಿಸೆಷನ್ ಅಂತ ಒಂದು ಆಗಿತ್ತು. ಅದು ಭಾರತದಲ್ಲಿ ಆಗ್ತಿರ್ತದೆ, ಅಮೆರಿಕದಂಥ ದೊಡ್ಡ ದೇಶದಲ್ಲೂ ಆಗ್ತಿರ್ತದೆ, ಚೈನಾದಂಥ ಅಮೆರಿಕವನ್ನು ಕೂಡ ಹಿಂದಿಕ್ಕಿ ಮುಂದೆ ಹೋಗ್ಲಿಕ್ಕೆ ತೊಡಗಿರುವಂತಹ ದೇಶದಲ್ಲೂ ಅದು ಆಗ್ತಿರ್ತದೆ. ರಿಸೆಷನ್ ಅಂದ್ರೆ ಆರ್ಥಿಕ ಹಿಂಜರಿತ. ಕೆಲವು ಸರಿ ವಿಪರೀತ ಬೆಲೆ ಏರಿಕೆ, ದುಡ್ಡಿಗೆ ಬೆಲೆ ಇಲ್ಲದೆ ಇರೋದು, ಮತ್ತೆ ದುಡ್ಡಿನ ಅವಕಾಶ ಇಲ್ಲದೆ ಇರೋದು, ಇಂಥವೆಲ್ಲ ಆದ್ರೆ ಅದನ್ನ ಆರ್ಥಿಕ ಹಿಂಜರಿತ ಅಂತ ಹೇಳ್ತಿರ್ತಾರೆ. ಅದು ಯಾವಾಗಾದ್ರೂ ಒಮ್ಮೊಮ್ಮೆ ಆಗ್ತಿರ್ತದೆ. ಅಂಥ ದೊಡ್ಡ ದೇಶದಲ್ಲೂ ಹಾಗೆ ಆಗ್ತದೆ. ಅದನ್ನ ಆರ್ಥಿಕ ಹಿಂಜರಿತ ಅಂತ ಕರೀತಾರೆ. ಆ ಆರ್ಥಿಕ ಹಿಂಜರಿದಂತೆ ಇದು ಇನ್ನೊಂದು ದ ಗ್ರೇಟ್ ರೆಸಿಗ್ನೇಷನ್. ಇದು 2021ನೇ ಇಸ್ವಿ ಮೇ ತಿಂಗಳಲ್ಲಿ, ಈಗ 5 ವರ್ಷದ ಹಿಂದೆ ಅದು ಗಮನಕ್ಕೆ ಬಂತು. ನಡೀತಿತ್ತು, ಗಮನಕ್ಕೆ ಆವಾಗ ಬಂತು. ಆಂಟೋನಿ ಕ್ಲೌಡ್ಸ್ ಅಂತ ಒಬ್ಬ ಸೈಕಾಲಜಿಸ್ಟ್, ಮನಃಶಾಸ್ತ್ರಜ್ಞ, ಇಂಗ್ಲೆಂಡಿನಲ್ಲಿ ಸೈಕಾಲಜಿ ತಜ್ಞ. ಅವನು ಈ ಥಿಯರಿಯನ್ನ ಗಮನಿಸಿದೆ, ಈ ಸಮಸ್ಯೆಯನ್ನು ಗಮನಿಸಿದೆ, ಸಮಾಜದಲ್ಲಿರೋದನ್ನು ಗಮನಿಸಿದೆ, ಜನ ಯಾಕೆ ರಾಜೀನಾಮೆ ಕೊಡ್ತಿದ್ದಾರೆ ಅನ್ನೋದನ್ನೆಲ್ಲ ಗಮನಿಸಿದೆ. ಆ COVID-19 ಏನ್ ಬಂತಲ್ಲ, ಆಗ ಆ ಜನರ ಮನಸ್ಸಿನ ವರ್ತನೆಯನ್ನು ಅವನು ಅಭ್ಯಾಸ ಮಾಡ್ಲಿಕ್ಕೆ ತೊಡಗಿದ್ದೆ. ಲಾಕ್ಡೌನ್, ಎಲ್ಲ ಕಡೆ ಲಾಕ್ಡೌನ್ ಆಗಿತ್ತು, ನಮ್ಗೆ ಗೊತ್ತಿದೆ. ಮತ್ತೆ ಆದ್ರಿಂದ ನಮ್ಮ ಆದ್ಯತೆಗಳೇನು, ನಾವು ಯಾರನ್ನು ಭೇಟಿ ಮಾಡಬೇಕು, ಯಾರ ಜೊತೆ ಮಾತಾಡಬೇಕು ಅನ್ನೋದೆಲ್ಲ ಈಗ ಬದಲಾವಣೆಗೆ ಶುರುವಾಯಿತು. ಮೊದಲೊಂಥರ ಇತ್ತು, ಈಗ ಒಂಥರ ಇತ್ತು. ರಿವ್ಯಾಲ್ಯೂಯೇಷನ್. ಮತ್ತೊಂದ್ಸರಿ ನಮ್ಮ ಇಡೀ ಜೀವನವನ್ನೇ ನಾವು ಎಲ್ಲಿ ಹೋಗ್ತಿದ್ದೀವಿ, ಏನು ಸಾಗ್ತಿದ್ದೀವಿ, ಏನ್ ಮಾಡ್ಬೇಕಾಗಿದೆ ಅಂತ ಅವ್ರು ಆಲೋಚನೆ ಮಾಡ್ಬೇಕಾಯ್ತು. ಮಾನಸಿಕ ಆರೋಗ್ಯ, ನಮ್ಮ ವೃತ್ತಿ ಜೀವನ, ನಮ್ಮ ಜೀವನದ ಸಮತೋಲನ, ಅದ್ರ ಬಗ್ಗೆ ಎಲ್ಲ ಅವರು ಆಲೋಚನೆ ಮಾಡ್ಬೇಕಾಯ್ತು. ಕೆಲವರು ಏನ್ ಮಾಡಿದ್ರು, ರಾಜೀನಾಮೆ ಕೊಟ್ಬಿಟ್ರು. ಆ ರಾಜೀನಾಮೆ ಕೊಟ್ಟು ಇನ್ನೊಂದು ಕಂಪನಿಗೆ ಹೋದ್ರು. ಎಲ್ಲಿ ಕಡಿಮೆ ದುಡಿಮೆ ಅಥವಾ ಕಡಿಮೆ ಸಂಬಳ ಇರ್ತದೋ ಅಂತ ಕಂಪ್ನಿಗೆ ಹೋದ್ರು ಕೆಲವರು. ಅವ್ರು ಏನು ಆಲೋಚನೆ ಮಾಡಿದ್ರು ಅಂದ್ರೆ,
ಇಷ್ಟು ವರ್ಷ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಗಳಿಸ್ತಿದ್ವಲ್ಲ, ಆ ದುಡ್ಡನ್ನು ಯಾರಿಗಾಗಿ ಗಳಿಸ್ತಿದ್ವಿ? ನಮ್ಮ ಹೆಂಡತಿ ಜೊತೆ, ನಮ್ಮ ಗಂಡನ ಜೊತೆ, ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಯಾವ್ದಾದ್ರು ಸಾಮಾಜಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ, ಅಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ನಮಗಾಗ್ತಿಲ್ಲ. ನಿರಂತರವಾಗಿ ಮೀಟಿಂಗ್ಗಳು, ರಾತ್ರಿನೂ ಮೀಟಿಂಗ್, ಹಗಲು ಮೀಟಿಂಗ್, ಇಂಥದ್ರಲ್ಲಿ ನಮ್ಮನ್ನ ಹಿಡಿದಿಟ್ಟಿದ್ದಾರೆ. ಆದ್ರಿಂದ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋದ್ರು. ಊರಿನ ಕೆಲಸವನ್ನೇ ಬಿಟ್ಟು ಅಂತಲ್ಲ, ಬೇರೆ ಕೆಲಸಕ್ಕೆ ಹೋದ್ರು. ಕೆಲವರು ತಮ್ಮದೇ ಆದ ವ್ಯಾಪಾರ, ಉದ್ಯೋಗವನ್ನು ಹುಟ್ಟಾಕೊಂಡು ತಮ್ಮದೇ ಆದ ವ್ಯಾಪಾರ ಇತ್ಯಾದಿಗಳನ್ನು ಮಾಡಿದ್ರೆ ಕೆಲಸದ ಒತ್ತಡ ಕಡಿಮೆ ಇರ್ತದೆ. ಇನ್ನು ಕೆಲವರು ನಾವು ಆಫೀಸಿಗೆ ಬರೋದಿಲ್ಲ, ಮನೆಯಿಂದಲೇ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸ ಮಾಡ್ತೀವಿ ಅಂತ. ಇದನ್ನ ಯಾಕೆ ಇಷ್ಟು ಹೇಳಿದೆ ಅಂದ್ರೆ, ಮನುಷ್ಯನಿಗೆ ಒಂದು ಬುದ್ಧಿ ಬರಬೇಕು ಅಂತಿದ್ರೆ ಇಂಥವೇನೇನೋ ಪ್ರಕೃತಿ ಅವನಿಗೆ ಒಂದು ಪಾಠ ಕಲಿಸ್ತಿರ್ತದೆ ಅಂತ ಕಾಣಿಸ್ತದೆ. ಅಲ್ಲಿವರೆಗೆ ಯಾವಾಗಲೂ ಕೆಲಸವೇ ಕೆಲಸ, ದುಡಿಮೆಯೇ ದುಡಿಮೆ. ಜಪಾನ್ನಂತಹ ದೇಶಗಳಲ್ಲಿ ವಿಕಾಸ ದುಡಿದಿದ್ದಾರೆ, ದೇಶ ಅಭಿವೃದ್ಧಿ ಆಗಿದೆ, ಅದೆಲ್ಲ ಗೊತ್ತು. ಆದ್ರೆ ಶೋಚನೀಯ ಪರಿಸ್ಥಿತಿ ಏನಂದ್ರೆ, ಗಂಡ ಹೆಂಡತಿಗೆ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆಯಲಿಕ್ಕೂ ಸಮಯ ಇಲ್ಲ, ಅಷ್ಟು ಒತ್ತಡ. ಆದ್ರಿಂದ ಏನಾಗ್ಲಿಕ್ಕೆ ಶುರುವಾಯಿತು, ಕ್ರಮವಾಗಿ ಗಂಡ ಹೆಂಡತಿಗೆ ಏಕಾಂತಕ್ಕೂ ಸಿಗ್ತಿಲ್ಲ, ಅವಕಾಶ ಸಿಗ್ತಿಲ್ಲ. ದೇಶದ ಜನಸಂಖ್ಯೆ ಕುಸಿಲಿಕ್ಕೆ ತೊಡಗಿತ್ತು. ಅದು ದೇಶದ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಮೇಲೆ ದುಷ್ಪರಿಣಾಮ ಬೀರಲಿಕ್ಕೆ ತೊಡಗಿತ್ತು. ಇಂಥವೆಲ್ಲ ನೋಡ್ಬೋದು. ಆವಾಗ ಜನರಿಗೆ ನಾವು ಯಾತಕ್ಕಾಗಿ ಕೆಲಸ ಮಾಡಬೇಕು, ಯಾರಿಗಾಗಿ ಕೆಲಸ ಮಾಡಬೇಕು, ಯಾರಿಗಾಗಿ ಕೆಲಸ ಮಾಡ್ತಿದ್ದೀವೋ, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು, ಅವ್ರನ್ನೇ ನಮಗೆ ಮಾತಾಡ್ಸಿಕ್ ಪುರ್ಸೋತಿಲ್ಲ. ಮತ್ತೆ ಹಾಗಿದ್ದಾಗ ಈ ಕೆಲಸ ಯಾಕೆ, ಈ ಒತ್ತಡ ಯಾಕೆ ಅಂತೆಲ್ಲ ಅವ್ರಿಗೆ ಅನಿಸ್ಬಿಡ್ತು. ಅನ್ಸಿದ್ಮೇಲೆ ಬಿಟ್ಬಿಟ್ರು. ಇದನ್ನೇ ದ ಗ್ರೇಟ್ ರೆಸಿಗ್ನೇಷನ್ ಥಿಯರಿ ಅಂತ ಕರೀತಾರೆ. ಇದನ್ನೇ ನಮ್ಮ ಶಾಸ್ತ್ರ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ನಿನಗೆ ಬೇಡ ಅಂತ ಆದ್ರೆ, ನಿನಗೆ ಬೇಕು ಅಂತ ಆದ್ರೆ ಏನಾದ್ರೂ ಮಾಡು, ವ್ಯಾಪಾರ ಮಾಡು, ಉದ್ಯೋಗ ಮಾಡು, ಮತ್ತೊಂದು ಏನಾದ್ರೂ ಮಾಡು. ನಿನಗೆ ಬೇಡ ಅಂತ ಆದ್ರೆ ಇಡೀ ಭೂಮಂಡಲಕ್ಕೆ ನಿನ್ನನ್ನು ಅಧಿಪತಿಯನ್ನಾಗಿ ಮಾಡ್ತೇನೆ ಅಂದ್ರೂ ಅದನ್ನ ಹಿಡಿಸದೆ ಹೋದ್ರೆ ಅದಕ್ಕೇನ್ ಬೆಲೆ? ಇಡೀ ಭೂಮಂಡಲಕ್ಕೆ ನನ್ನ ರಾಜನನ್ನಾಗಿ ಮಾಡಿದರೆ ಅಲ್ಲಿ ಒತ್ತಡ ಎಷ್ಟು, ನನಗಲ್ಲಿ ಏನ್ ಪುರ್ಸೊತ್ತಿರ್ತದೆ, ನನಗದು ಯಾಕೆ ಬೇಕು ಅದನ್ನ ಬಿಟ್ಬಿಟ್ರು. ಅದನ್ನೇ ಬಿಟ್ಟರು ಏನು ಅಡ್ಡಿ ಇಲ್ಲ, ಅದು ಮೂರ್ಖತನ ಅಲ್ಲ, ಅದೊಂದು ರೀತಿ ವಿವೇಕ. ಇಂಥವ್ರನ್ನ ನಾವು ಇತ್ತೀಚೆಗೆ ಬಹಳ ಸರಿ ನೋಡ್ಲಿಕ್ಕೆ ತೊಡಗಿದ್ವಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ರು ದೊಡ್ಡ ನಟರಿದ್ರು. ಅವರು ಕೃಷಿ ಬಗ್ಗೆ ಒಂದು ಒಳ್ಳೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಅದನ್ನ ಜನ ನೋಡಿ ಕೆಲವರು ಆ ನಟನ ಅಭಿಮಾನಿಗಳಾದವರು, ಆ ಮೇರು ನಟನ ಅಭಿಮಾನಿಗಳಾದವರು ತಾವು ಕೂಡ ತಮ್ಮ ಉದ್ಯೋಗ ಇತ್ಯಾದಿಗಳನ್ನು ಬಿಟ್ಟು ಕೃಷಿಗೆ ಹೋದ್ರು. ಮತ್ತೆ ಕೃಷಿ ಮಾಡ್ತೀವಿ ನಾವು ಅಂತ ಹೋದ್ರು. ತುಂಬಾ ಅದ್ಭುತವಾದ ಬೆಳವಣಿಗೆ ಏನಾದ್ರು. ಎಲ್ಲಾ ಕಡೆ ಕೃಷಿ ಬಿಟ್ಟು ತಾಲೂಕಿನ ಕೇಂದ್ರಗಳಿಗೆ, ಜಿಲ್ಲಾ ಕೇಂದ್ರಗಳಿಗೆ, ಸಮೀಪದ ದೊಡ್ಡ ದೊಡ್ಡ ಮಹಾನಗರಗಳಿಗೆ, ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಹೋಗ್ತಿರ್ತಾರೆ. ಅಂಥದ್ರಲ್ಲಿ ಕೆಲವು ಜನರು ಅದರ ಪ್ರಭಾವಕ್ಕೊಳಗಾಗಿ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಇದು ಬಹಳ ಹಿಂದೆ, 40-50 ವರ್ಷದ ಹಿಂದೆ ಆಗೋ ನಡೆದ ಘಟನೆ. ಇವತ್ತು 1991ನೇ ಇಸ್ವಿ, 92ನೇ ಇಸ್ವಿ ನಂತರ ಆರ್ಥಿಕ ಉದಾರೀಕರಣ ಪ್ರಾರಂಭ ಆಯ್ತಲ್ಲ, ಎಕನಾಮಿಕ್ ಲಿಬರಲೈಸೇಷನ್ ಪ್ರಾರಂಭ ಆಯ್ತಲ್ಲ, ಆವಾಗ ಸರ್ಕಾರಿಗಿಂತ ಖಾಸಗಿ ಉದ್ಯೋಗಗಳಿಗೆ ಅವಕಾಶ ಹೆಚ್ಚಾಯಿತು. ಆವಾಗ 80ನೇ ಇಸ್ವಿಯಲ್ಲಿ ಏನೊಂದು ನಿರುದ್ಯೋಗ ಇತ್ಯಾದಿ ಇತ್ತು, ಆ ನಿರುದ್ಯೋಗ ಸಮಸ್ಯೆ ಎಲ್ಲ ಹೆಚ್ಚು ಕಡಿಮೆ ಪರಿಹಾರ ಕಂಡಿತ್ತು. ಇವತ್ತು ಒಳ್ಳೆ ಬುದ್ಧಿವಂತನಾದವನು, ಒಳ್ಳೆ ಪರಿಶ್ರಮಿ ಆದವನಿಗೆ ಸಾಮಾನ್ಯವಾಗಿ ಉದ್ಯೋಗದ ಕೊರತೆ ಏನಿಲ್ಲ. ಜನರ ಕೈಯಲ್ಲಿ ಬೇಕಾದಷ್ಟು ದುಡ್ಡು ಓಡಾಡ್ಲಿಕ್ಕೆ ತೊಡಗಿತ್ತು. ಆದ್ರೆ ಅದಕ್ಕಂತಾನೆ ಕೆಲಸದ ಅವಧಿಗಳು ತುಂಬಾ ಹೊತ್ತು ಕೆಲಸ ಮಾಡ್ಬೇಕಾದ್ರೆ ಒಂದು ಗುರಿ ಕೊಟ್ಟು ಬಿಡ್ತಾರೆ, ಅವರು ಒಂದು ಆಸೆ ತೋರಿಸ್ತಾರೆ. ಇಷ್ಟು ಗುರಿ ನೀವು ತಲುಪಿದ್ರೆ ನಿಮಗೆ ಇದ್ರ ಬೋನಸ್ ಇಟ್ಟು ಕೊಡ್ತೇವೆ ಅಂತ ಹೇಳ್ಬಿಡ್ತಾರೆ, ಸಂಬಳ ಅಲ್ಲದೇನೆ. ಇವನಾದ್ರೂ ಬೆನ್ನು ಹತ್ತಿ ನಿರಂತರವಾಗಿ ಮನೆಯಲ್ಲಿದ್ದು ಊಟ ಮಾಡುವಾಗಲೂ ಹೆಂಡತಿ ಜೊತೆಗಿದ್ರು ಅದೇ ಆಲೋಚನೆ. ಈ ಕತ್ತೆಗೆ ಅದರ ಮುಖಕ್ಕೊಂದು ಕೋಲು ಕಟ್ತಾರೆ, ಕೋಲು ಕಟ್ಟಿ ಅದಕ್ಕೆ ಮುಂದೊಂದು ಹುಲ್ಲಿನ ಗೊಂಚಲು ತೂಗ್ಬಿಟ್ಟು ಬಿಡ್ತಾರೆ. ಅದನ್ನ ತಿನ್ಬೇಕು ಅಂತ ಕತ್ತೆ ಮುಂದೆ ಹೋಗ್ತದೆ. ಕತ್ತೆ ಮುಂದೆ ಹೋದಷ್ಟು ಕಟ್ಟಿದ ಕೋಲು ಮುಂದೆನೇ ಹೋಗ್ತದೆ, ಕತ್ತೆ ಹಾಗೆ ಹೋಗ್ತಾನೆ ಇರ್ತದೆ.
ಆ ಗೋಲು ಇವ್ರು ಗಳಿಸಿದ ಗುರಿ, ಇವ್ರಿಗೆ ಬೆಳಬೇಕಾದ ಸಂಬಳ ಸವಲತ್ತು, ಸಂಸ್ಥೆ ಕೊಡುವಂತ ಲಾಭ ಸಿಗೋದಿಲ್ಲ ಅಂತಲ್ಲ, ಎಲ್ಲ ಸಿಕ್ಕೇ ಸಿಗ್ತದೆ. ಆದ್ರೆ ಅದು ಮುಗಿಯೋದಂತ ಅದು, ಅದಕ್ಕೊಂದು ಕೊನೆನೇ ಇಲ್ಲ ಅಂತ ಆಗ್ಬಿಡುತ್ತೆ. ಜನ ಈ ಸ್ಥಿತಿಗೆ ಬಂದು ತಲುಪಿದ್ರು. ಅದಕ್ಕಾಗಿ ಅಂಥದನ್ನ ಕೆಲವು ಜನ ಪರಿತ್ಯಾಗ ಮಾಡಿದ್ರು. ಅನೇಕ ಜನರನ್ನ ನಾನೇ ನೋಡಿದ್ದೀನಿ, ನೀವು ಎಲ್ಲರೂ ಕೇಳಿರ್ತೀರಿ. ಕೆಲವು ಜನ ಇತ್ತೀಚೆಗೆ ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದವರು, ಬಯೋಟೆಕ್ನಾಲಜಿ ಉದ್ಯೋಗದಲ್ಲಿದ್ದವರೆಲ್ಲ ನಮ್ಗಿದು ಬೇಡ ಅಂತ ಆಲೋಚನೆ ಮಾಡಿ ಮರಳಿ ತಮ್ಮ ಊರಿಗೆ ಬಂದ್ರು. ನಮಗೆ ಕೃಷಿ ಮಾಡ್ತೀವಿ ಅಂತ ಊರಿಗೆ ಬಂದ್ರು. ಇನ್ಯಾರೋ ಒಬ್ರು ನಮ್ಗಿದು ಬೇಡ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ರಿಸೈನ್ ಮಾಡಿ ಒಂದು ಸ್ಕೂಲ್ ತೆಗೆದು ಕೃಷಿ ಪ್ರಧಾನವಾದ ಸ್ಕೂಲ್, ಕೆಲವರು ಸ್ವಯಂ ಕೃಷಿ ಮಾಡಿದ್ರು, ಕೆಲವರು ಕೃಷಿ ಪ್ರಧಾನವಾದ ಸ್ಕೂಲೇ ತೆಗೆದ್ರು. ಸ್ಕೂಲ್ ತೆಗೆದು ಅಲ್ಲಿ ಮಕ್ಕಳಿಗೆ ಸಾಕಷ್ಟು ಬೋಧನೆನೂ ಮಾಡಿದ್ರು. ಆಮೇಲೆ ತಾವು ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದವರಾದ್ರಿಂದ ತಮಗೆ ಯಾರ್ಯಾರು ಪರಿಚಯ ಇದ್ದಾರೋ ಅಂಥವ್ರ ಕಡೆಯಿಂದ ಬೇಕಾದಷ್ಟು ಆಧುನಿಕ ಸವಲತ್ತುಗಳು, ಕಂಪ್ಯೂಟರ್ಗಳು, ಸ್ಮಾರ್ಟ್ ಬೋರ್ಡ್ಗಳು ಇಂಥದ್ದು ಸ್ಕೂಲಿಗೆ ಕೊಡಿಸಿದ್ರು. ಅಂತೂ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಒಳ್ಳೊಳ್ಳೆ ಶಿಕ್ಷಣ ಸಿಗುವಂತೆ ಜನ ಮಾಡಿದ್ರು. ಇಷ್ಟು ಕಷ್ಟಪಟ್ಟು ಇಷ್ಟು ದಿವಸ ಉದ್ಯೋಗ ಮಾಡಿದ್ವಲ್ಲ, ಇದರಿಂದ ಏನು ಲಾಭ ಇಲ್ಲ ಅಂತ ಗೊತ್ತಾಯ್ತು. ಇನ್ನು ಕೆಲವರು, ಇದನ್ನು ನಾನು ನೋಡಿದ್ದೇನೆ, ಇಷ್ಟು ದಿವಸ ಇದನ್ನೆಲ್ಲ ಕೆಲಸ ಮಾಡಿದ್ದೀನಿ, ಎಷ್ಟು ದಿವಸ ಅಂತ ಕೆಲಸ ಮಾಡುವ, ಒಂದಿಷ್ಟು ಏನಾದ್ರು ಧರ್ಮ ಅಧ್ಯಾತ್ಮದ ಬಗ್ಗೆ ನಾವು ಗಮನ ಕೊಡಬೇಕಲ್ಲ ಅಂತ ಆಲೋಚನೆ ಮಾಡಿ ಅದನ್ನು ಬಿಟ್ಟು ಶಾಸ್ತ್ರ ಓದಲಿಕ್ಕೆ ತೊಡಗಿದ್ರು. ಯಾರ್ಯಾರು ಈಗಾಗಲೇ ಸಂಸ್ಕೃತ ವಿದ್ವಾಂಸರು ಇರ್ತಾರೆ, ಓದಿರ್ತಾರೆ, ಅಂಥವ್ರ ಹತ್ರ ಹೋಗಿ ಶಾಸ್ತ್ರ ಓದಲಿಕ್ಕೆ ತೊಡಗಿದ್ರು. ಇತ್ತೀಚೆಗೆ ಇಬ್ರು ದಂಪತಿಗಳು, ಇಬ್ರು ಸಾಫ್ಟ್ವೇರ್ ಉದ್ಯೋಗ ಮಾಡೋರು. ಹೆಂಡತಿನೂ ಕೂಡ ಬರೇ ಸಾಫ್ಟ್ವೇರ್ ಅಲ್ಲ, ಅದರಲ್ಲಿ ಎಂಟೆಕ್ ಮಾಡಿದ ಹೆಂಡತಿ. ಅವರಿಬ್ರು ಯಾವುದು ಕೆಲಸದ್ದೇ ಕೊಡಬೇಕು ಹೋಗಿದ್ದಾನೆ, ಸಂಸ್ಕೃತ ಪ್ರಚಾರಕ್ಕಾಗಿ ತಮ್ಮ ಜೀವನ ಮೀಸಲಿಟ್ಬಿಟ್ಟು ಇಬ್ರು. ಇದು ಆಶ್ಚರ್ಯ ಸಂಗತಿ. ಯಾವನು ಒಬ್ಬನಿಗೆ ಗಂಡನಿಗೆ ಒಂದ್ ಸೆಳೆತ, ಹೆಂಡತಿಗೆ ಮತ್ತೊಂದು ಸೆಳೆತ ಆದ್ರೆ ಅದು ಕಷ್ಟ. ಗಂಡ ಹೆಂಡತಿಗೆ ಇಬ್ಬರಿಗೂ ಒಂದೇ ಮನಸ್ಸು ಬರುವುದು ದೇವರ ಅನುಗ್ರಹದಿಂದಲೇ ಬಂದಿತ್ತು. ಆ ಥರ ಸಂಸ್ಕೃತದ ಪ್ರಚಾರಕ್ಕಾಗಿ ಜೀವನ ಮೀಸಲಿಟ್ಬಿಟ್ಟು. ದುಡ್ಡು ಯಾರಿಗೂ ಬೇಡ, ಎಲ್ರಿಗೂ ದುಡ್ಡು ಬೇಕೇ ಬೇಕು. ಆದ್ರೂ ಸಾಕಿನ್ನು ಅಂತ ಆಲೋಚನೆ ಮಾಡಿದ್ರು. ಅವ್ರನ್ನೇನು ದೇವರು ಅವ್ರಿಗೇನು ಕೊರತೆ ಮಾಡಿಲ್ಲ, ತಕ್ಕಮಟ್ಟಿಗೆ ಅವ್ರು ಚೆನ್ನಾಗೇ ಇದ್ದಾರೆ. ತಕ್ಕಮಟ್ಟಿಗೆ ಅಂದ್ರೆ ಅವ್ರವ್ರ ಸಂತೋಷ ಮುಖ್ಯ ಅಲ್ಲ ಅವತ್ತು. ಸಾಮಾನ್ಯವಾಗಿ ನೌಕರರಿಗೆ ಜಾಬ್ ಹೋಲ್ಡರ್ಸ್ ಏನಂತಾರೆ, ಅವರಿಗೆ 58-60ನೇ ವರ್ಷಕ್ಕೆ ರಿಟೈರ್ಮೆಂಟ್ ಇರ್ತದೆ. ಜಡ್ಜ್ಗಳಿಗೆ ಮತ್ತೆ ಸೈನಿಕ ದಂಡನಾಯಕರು, ಜನರಲ್ಗಳು, ಅಡ್ಮಿರಲ್ಗಳು, ಏರ್ ಚೀಫ್ ಮಾರ್ಷಲ್ಗಳಿಗೆಲ್ಲ 65ನೇ ವರ್ಷ ತನಕ ನಿವೃತ್ತಿ. ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ಮೊದಲಾದವರಿಗೆಲ್ಲ 65ನೇ ವರ್ಷ ತನಕ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಅಷ್ಟಾದ್ಮೇಲೆ ಅವ್ರಿಗೆ ನಿವೃತ್ತಿ. ರಾಜಕಾರಣಿಗಳಿಗೆ ನಿವೃತ್ತಿಯೇ ಇಲ್ಲ, ವೈದ್ಯರಿಗೆ ನಿವೃತ್ತಿ ಇಲ್ಲ, ವಕೀಲರಿಗೆ ನಿವೃತ್ತಿ ಇಲ್ಲ, ಇಂಜಿನಿಯರ್ಗಳಿಗೆ, ಸ್ವಯಂ ಪ್ರಾಕ್ಟೀಸ್ ಮಾಡುವಂತ ಇಂಜಿನಿಯರ್ಗಳಿಗೆ ನಿವೃತ್ತಿ ಇಲ್ಲ. ಇನ್ಯಾಕೆ ಪಂಡಿತರು, ಜ್ಯೋತಿಷಿಗಳು, ಪುರೋಹಿತರು, ಅವರಿಗೂ ನಿವೃತ್ತಿ ಇಲ್ಲ. ಸಾಯೋ ತನಕ ತಮ್ಮ ಉದ್ಯೋಗ ಮಾಡುವುದೇ, ದುಡ್ಡು ಗಳಿಸುವುದೇ. ಉಳಿದವ್ರನ್ನ ಬೈದು ಉಪಯೋಗ ಇಲ್ಲ. ಇವ್ರದ್ದು ಸ್ಥಿತಿ ಹೀಗೆ ಆಯ್ತು, ಸಮಾಜಕ್ಕೆ ಬೋಧನೆ ಮಾಡಬೇಕಾದ ಸ್ಥಿತಿಯು ಹೀಗೆ ಆಯ್ತು. ಅಂಥದ್ರಲ್ಲಿ ಕೆಲವರು ವೈದ್ಯರನ್ನು ನೋಡಿದ್ದೇನೆ. 55ನೇ ವಯಸ್ಸಿಗೆ ಒಳ್ಳೆ ಸರ್ಜನ್ ಆದಂತ ಒಬ್ಬ ವ್ಯಕ್ತಿ, ಪ್ಲಾಸ್ಟಿಕ್ ಸರ್ಜರಿ ಅದರಲ್ಲಿ ಒಳ್ಳೆ ಹೆಸರು ಗಳಿಸಿದಂತ ವ್ಯಕ್ತಿ. ನನಗೆ ಸಾಕು ಅಂತ ಬಿಟ್ಟು ಮಕ್ಕಳ ಯೋಗಕ್ಷೇಮ, ಅವ್ರಿಗೊಂದು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಮತ್ತೆ ತಾನು ಒಂದಿಷ್ಟೇನೋ ಶಾಸ್ತ್ರ ಓದಬೇಕು ಅಂತ ಬಿಟ್ಟು ಅವ್ರನ್ನೊಬ್ಬರನ್ನ ನಾನು ನೋಡಿದ್ದೇನೆ, ಸಂಬಂಧಿಕರನ್ನ. ಅದರಲ್ಲಿ ಗಂಡ ಹೆಂಡತಿ ಇಬ್ರು ಉದ್ಯೋಗ ಮಾಡ್ತಿದ್ದವರು, ಹೆಂಡತಿ ಉದ್ಯೋಗ ಬಿಡ್ತಾಳೆ, ಗಂಡ ಉದ್ಯೋಗ ಮುಂದುವರಿಸ್ತಾನೆ. ಅವಾಗ ಸ್ವಲ್ಪ ಅನುಕೂಲ ಆಗ್ತದೆ. ಕೆಲವು ಸರಿ ಹೆಂಡತಿ ಉದ್ಯೋಗದಲ್ಲಿರ್ತಾಳೆ, ಗಂಡ ಉದ್ಯೋಗ ಮುಂದುವರಿಸ್ತಾನೆ, ಗಂಡ ಉದ್ಯೋಗ ಬಿಡ್ತಾನೆ, ಹೀಗೇನೋ ಮಾಡ್ತಾರೆ. ಅಂತೂ ಬ್ಯಾಲೆನ್ಸ್ ಮಾಡ್ಕೋತಾರೆ. ಒಂದಿಷ್ಟು ಮಕ್ಕಳ ಕಡೆ ಗಮನ ಕೊಡೋಣ. ಬೇಕಾದಷ್ಟು ಜನ ಗಂಡ ಹೆಂಡತಿ ನೋಡಿದ್ದೀನಿ, ತಾವು ತಮ್ಮ ಮನೆ ಹತ್ರ ಇರುವಂತಹ ಒಂದು ಕಂಪನಿಯಲ್ಲೇ ಕೆಲಸ ಮಾಡ್ತಾರೆ. ಸ್ವಲ್ಪ ಆದಾಯ ಕಡಿಮೆ. ಅವ್ರು ಹೇಳಿದ್ರು ನನಗೆ, ಅನೇಕ ಜನರನ್ನು ಭೇಟಿ ಮಾಡೋ ಪ್ರಸಂಗ ಬಂದಿರ್ತದೆ ನನಗೆ, ಪ್ರವಚನಕ್ಕೆ ಹೋದಾಗ ಮತ್ತೆ ಯಾವುದೋ ಬೇರೆ ಬೇರೆ ಪ್ರಸಂಗದಲ್ಲಿ ಸಮಾಜದ ಬೇರೆ ಬೇರೆ ಜನರ ಪ್ರವೃತ್ತಿಗಳನ್ನೆಲ್ಲ ಅಭ್ಯಾಸ ಮಾಡುವಂತ ಪ್ರಸಂಗ ಬಂದಿರ್ತದೆ. ಮನೆ ಹತ್ರನೇ ಗಂಡ ಹೆಂಡತಿ ಇಬ್ಬರಿಗೂ ನೌಕರಿ, ಒಂದೇ ಕಂಪನಿಯಲ್ಲಿ. ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಅದ್ಭುತ. ವಾರದಲ್ಲಿ ಒಂದು 3 ದಿವಸ ಗಂಡ ಆಫೀಸಿಗೆ ಹೋಗ್ತಾನೆ, ಹೆಂಡತಿ ಮನೆಯಲ್ಲೇ ಇರ್ತಾಳೆ, ಅತ್ತೆ ಮಾವನ ಯೋಗಕ್ಷೇಮ ನೋಡ್ಕೋತಾಳೆ. ಇನ್ನೊಂದು 3 ದಿವಸ ಆಕೆ ಆಫೀಸಿಗೆ ಹೋಗ್ತಾಳೆ, ಈ ಗಂಡ ಮನೆಯಲ್ಲಿ ಇರ್ತಾನೆ. ಮಕ್ಕಳಿಗೆ ಒಂದಷ್ಟು ಧರ್ಮದ ಸಂಸ್ಕಾರನ ಕೊಡಿಸಿದ್ದಾರೆ, ಯಾವುದೋ ಶಾಲೆಗೂ ಹೋಗ್ತಾರೆ. ಆ ಶಾಲೆಯಲ್ಲಿ ಧರ್ಮ ಅಧ್ಯಾತ್ಮದ ಬಗ್ಗೆ ಒತ್ತಿರುವಂತ ಶಾಲೆಗೆ ಕಳಿಸಿದ್ದಾರೆ. ದೂರದ ಕಂಪನಿಗೆ ಹೋದ್ರೆ ಇನ್ನೂ ಹೆಚ್ಚು ಸಂಬಳ ಇದೆ, ಆದ್ರೆ ಅದು ಬೇಡ, ಬಹಳ ಒದ್ದಾಟ ಬೇಡ.
ಸಮೀಪ ಸಾಕು ನಮಗೆ, ಒಂದು ಸಮಯ ಉಳಿಸ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದವ್ರು ನೋಡಿದ್ದೇನೆ. ಅವ್ರು ಹೇಳಿದ್ರು, ಇವತ್ತೇ ಒಂದ್ ವೇಳೆ ನನ್ನ ಕಂಪನಿಯವ್ರು ಏನಾರು ನನ್ನನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ರೆಡಿ ಇಲ್ಲ, ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು. ನಮಗೆ ಆ ಧೈರ್ಯ ಬರೋದು ಯಾವಾಗ, ಆ ತೃಪ್ತಿ ಬರೋದು ಯಾವಾಗ? ಎಷ್ಟಾದ್ರೂ ನಮ್ಗೆ ಇನ್ನೂ ಸಾಕಾಗೋದೇ ಇಲ್ಲ, ಇನ್ನೂ ನಮ್ಗೆ ಸಾಕಾಗೋದಿಲ್ಲ. ಇವಾಗ ಕಲಿಕಾಲದಲ್ಲಿ ಬಹಳ ಕಷ್ಟ, ಮಕ್ಕಳ ಎಜುಕೇಶನ್ ತುಂಬಾ ಖರ್ಚಾಗ್ತದೆ, ಮೆಡಿಕಲ್ ಖರ್ಚು ಬಹಳ ಕಷ್ಟ ಆಗ್ತದೆ, ಕಾಲ ಸರಿ ಇಲ್ಲ, ಎಲ್ಲದಕ್ಕೂ ಚಿಂತೆನೆ ನಮ್ಮದು. ಎಷ್ಟು ಕಷ್ಟಪಡ್ತೇವೆ ಇಂಥವ್ರನ್ನೆಲ್ಲ ನೆಕ್ಸ್ಟ್ ಸರಿ ನಾನು ನೋಡ್ಬೇಕಾಯ್ತು. 75 ವಯಸ್ಸಾದವರೊಬ್ರು ಒಳ್ಳೆ ವೈದ್ಯರು, ಅವರು ತಮ್ಮ ಕೆಲಸ ಬಿಟ್ಟು ಶಾಸ್ತ್ರ ಓದ್ತೇನೆ, ಇಲ್ಲಿವರೆಗೆ ಶಾಸ್ತ್ರ ಓದ್ಲಿಕ್ಕೆ ಆಗಿರ್ಲಿಲ್ಲ, ಒಂದಿಷ್ಟು ಸಂಸ್ಕೃತ ಅಧ್ಯಾತ್ಮ ಇತ್ಯಾದಿ ಓದ್ತೇನೆ ಅಂತ ಅವ್ರು ತೊಡಗಿದ್ರು. ಎಷ್ಟೋ ಜನರನ್ನ ಇಂಥವ್ರನ್ನ ನೋಡಿದ್ದೇನೆ. ಇದು ಮನುಷ್ಯ ತಾನು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದ್ಸರಿ ಆಲೋಚನೆ ಮಾಡ್ಬೇಕಾಗ್ತದೆ. ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹ ಹಿಂಗ್ ನಡೀತಾ ಹೋದಾಗ ಹಿಂದೆ ನಾನು ಯಾವ ದಾರಿಯಿಂದ ಬಂದೆ ಅಂತ ಒಂದ್ಸರಿ ಆಲೋಚನೆ ಮಾಡ್ತೀನಿ. ಅದ್ಯಾಕೋ ಅದಕ್ಕೆ ಸಮಾಧಾನ ಕಾಣದೇ ಇದ್ದಾಗ ಆಯ್ತು, ಇನ್ನ ಸ್ವಲ್ಪ ಬೇರೆ ಮಾರ್ಗ ಹಿಡಿಬೇಕು, ಮತ್ತೊಂದೇನೋ ಇನ್ನೂ ಹೆಚ್ಚಿನದನ್ನ ನಾನು ಗಳಿಸ್ಬೇಕು ಅಂತ ಅದಕ್ಕೇನೋ ಆಲೋಚನೆ ಬಂದಾಗ ಅದು ಮತ್ತೊಂದು ಹಾದಿ ಹಿಡಿತದೆ. ಅದಕ್ಕೆ ಸಿಂಹಾವಲೋಕನ ಅಂತ ಈಗ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ತರ ಮಾಡೋದನ್ನ ಅಭ್ಯಾಸ ಮಾಡಬೇಕು. ನಮಗೆ ಅನೇಕ ಕಡೆ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳ್ತಿರ್ತಾರೆ, ನಮಗೆ ಸಾಕಾಗುವುದೇ ಇಲ್ಲ. ಪೃಥಿವ್ಯಾಂ ವ್ರೀಹಿ ಅವಾಹ ಹಿರಣ್ಯಂ ಪಶವಸ್ತ್ರೀಯ ಏಕಸ್ಯಾಪಿ ನ ಪರ್ಯಾಪ್ತಂ. ದುರಾಸೆ ಅಂತ ನೋಡು, ಅದು ಮುಗಿಯೋದೇ ಇಲ್ಲ. ಇಡೀ ಭೂಮಿಯಲ್ಲಿರುವಂಥ ಭತ್ತ, ಗೋಧಿ, ಅಕ್ಕಿ, ಎಲ್ಲಾ ಜಮೀನು, ಎಲ್ಲಾ ಬಂಗಾರ, ಮತ್ತೆ ಎಲ್ಲಾ ಪ್ರಾಣಿ ಪಶು ಸಂಪತ್ತು, ಎಮ್ಮೆ, ಆಕಳು, ಕುದುರೆ ಮೊದಲಾದದ್ದು, ಎಲ್ಲಾ ವಾಹನಗಳು, ಎಲ್ಲಾ ಸುಂದರ ಸ್ತ್ರೀಯರು, ನನಗೊಬ್ಬರಿಗೆ ಬೇಕು ಅಂತ ನಾನು ಆಲೋಚನೆ ಮಾಡ್ತೀನಿ, ನೀವು ಹಾಗೆ ಆಲೋಚನೆ ಮಾಡ್ತೀನಿ, ಅವರು ಮಾಡಿದ್ರೆ ಭೂಮಿ ಎಲ್ಲರಿಗೂ ಎಲ್ಲಿಂದ ಏನನ್ನು ಪೂರೈಸ್ತದೆ? ನಮ್ಮ ಆಸೆಗಳನ್ನ ಕಡಿಮೆ ಮಾಡ್ಕೊಂಡ್ರೆ ಮನುಷ್ಯ ಸ್ವಲ್ಪ ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಅದನ್ನ ಹೇಳ್ತಾರೆ. ಇದು ಶಾಸ್ತ್ರದಲ್ಲಿ ಆತ್ಮಾರ್ಥೆ ಪೃಥ್ವಿಯನ್ನು ತೆರೆಯಕ್ಕಂತ ಬಹಳ ಹಿಂದೆನೆ ಬಂದಿತ್ತು. ಅದರದ್ದು ಈಗ ಆಧುನಿಕ ಕಾಲದಲ್ಲಿ ಜನ ಈ ತರ ಮಾಡ್ಲಿಕ್ಕೆ ತೊಡಗಿದ್ರೆ ಅಷ್ಟೇ. ಈಗಾಗಲೇ ಒಂದ್ಸರಿ ನೋಡಿದ್ವಿ, ಬ್ರಹ್ಮಚರ್ಯ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸ ಅಂತ 4 ಥರದ ವಿಭಾಗಗಳಿವೆ. ಒಂದು ಹಂತದಲ್ಲಿ ಮನುಷ್ಯ ತನ್ನ ನಿವೃತ್ತಿಯನ್ನು ತಾನೇ ಘೋಷಿಸ್ಕೊಳ್ಬೇಕು, ಇನ್ನೊಬ್ರು ಹೇಳಿ ಉಪಯೋಗ ಇಲ್ಲ. ತನ್ನ ನಿವೃತ್ತಿಯನ್ನು ತಾನೇ ಘೋಷಿಸ್ಕೊಳ್ಬೇಕು ಅಂತ ಆದಾಗ ಯಾವಾಗ ಘೋಷಿಸ್ಕೋಬೇಕು? 65ಕ್ಕೋ 60ಕ್ಕೋ 58ಕ್ಕೋ 50ಕ್ಕೋ ಅನ್ನೋದನ್ನೆಲ್ಲ ತಾನೇ ಆಲೋಚನೆ ಮಾಡಿ ಒಂದು ಹಂತದಲ್ಲಿ ನಿವೃತ್ತನಾಗಬೇಕು. ಹಾಗೆಂತ ಹೇಳಿ ಆಲಸ್ಯ ಮಾಡಿ ಕುತ್ಕೋಬೇಕು ಅಂತಲ್ಲ, ಆಲಸ್ಯ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಏನಾದ್ರೂ ಇಲ್ಲಿವರೆಗೆ ನನ್ನ ಬಗ್ಗೆ ಕೆಲಸ ಮಾಡಿದೆ, ಇಲ್ಲಿವರೆಗೆ ಇನ್ಮೇಲೆ ಸಮಾಜಕ್ಕೆ ಏನಾದ್ರೂ ಮಾಡ್ತೇನೆ, ಅಥವಾ ಧರ್ಮ ಅಧ್ಯಾತ್ಮದ ಬಗ್ಗೆ ಏನಾದ್ರೂ ಆಲೋಚನೆ ಮಾಡ್ತೀನಿ, ಹಣ ಹೆಸರು ಇವೆರಡೂ ಬರದೇ ಹೋದ್ರೂ ಅಡ್ಡಿ ಇಲ್ಲ, ಏನಾದ್ರೂ ಒಂದಿಷ್ಟು ಕೆಲಸ ಮಾಡ್ತೀನಿ ಅಂತ ಮಾಡಿದರೆ ಅಂಥವನಿಂದ ತನಗೂ ಉಪಯೋಗ, ಸಮಾಜಕ್ಕೂ ಕೂಡ ಉಪಯೋಗ. ಈ ತರ ಒಂದು ಪ್ರವೃತ್ತಿ ಆಧುನಿಕ ಕಾಲದಲ್ಲೂ ಕಾಣಿಸ್ತದೆ. ಪಾಪ ಅನೇಕ ಜನ ಆ ಥರ ಡಿಸೈನ್ ಮಾಡಿದ್ರಲ್ಲ, ಅವರೆಲ್ಲ ಶಾಸ್ತ್ರ ಓದ್ದವರು, ಅವ್ರೇನು ಪಂಡಿತರ ಏನೂ ಅಲ್ಲ, ಆದ್ರೂ ಅವ್ರಿಗೆ ಆಲೋಚನೆ ಎಲ್ಲಿಂದ ಬಂತು ಗಮನಿಸ್ಬೇಕಾದ್ದು. ಅವ್ರಿಗೆ ವೈರಾಗ್ಯ ಬಂತಲ್ಲ, ದುಡಿದು ಸಾಕಾಗಿ ಮೈ ಮನಸ್ಸುಗಳಿಗೆಲ್ಲ ಆಯಾಸ ಆಗಿ ಅವರನ್ನು ಬಿಟ್ಟು ಹೊರಗೆ ಬರ್ತಿದ್ದಾರಲ್ಲ, ಅದನ್ನೆಲ್ಲ ನಾವು ಕೂಡ ಗಮನಿಸ್ಬೇಕು. ಸಮಾಜ ಹೀಗೆ ನಡೀತಿದೆ ಅಂತ ಅನ್ನೋದನ್ನು ಗಮನಿಸ್ಬೇಕು. ಅದು ನಮ್ಗೆ ಅದರಿಂದ ಗೊತ್ತಾಗುವಂತ ಒಂದು ವಿಚಾರ. ನಮ್ಮ ಜೀವಮಾನದಲ್ಲಿ ನಾವು ಮತ್ತೆ ಆಲೋಚನೆ ಮಾಡಿ ನಮಗದು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವ, ನಮಗದರಿಂದ ಏನ್ ಲಾಭ ಅಂತ ವಿಚಾರ ಮಾಡ್ಬೇಕಾದಂತಹ ಒಂದು ಹಂತದಲ್ಲಿ ನಾವೆಲ್ಲ ಇದ್ದೀವಿ. ಅದ್ರ ಬಗ್ಗೆ ನಾವು ನೀವು ಎಲ್ಲರೂ ಕೂಡ ಆಲೋಚನೆ ಮಾಡ್ಬೇಕು ಅಂತ ಒಂದು ವಿನಂತಿ.